ನಮಸ್ತೆ ವೀಕ್ಷಕರೇ, ಓಂ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಸಿರಿಧಾನ್ಯಗಳ ದೋಸೆ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈ ರೀತಿ ಗರಿಗರಿಯಾದ ರುಚಿಯಾದ ಆರೋಗ್ಯಕ್ಕೆ ಉತ್ತಮವಾದ ದೋಸೆ ರೆಸಿಪಿ ಇದು. ದಯವಿಟ್ಟು ಒಮ್ಮೆ ಟ್ರೈ ಮಾಡಿ ನೋಡಿ. ಇಂದಿನ ದಿನಗಳಲ್ಲಿ ನಾವು ಸಿರಿಧಾನ್ಯಗಳ ಬಳಕೆ ಬಗ್ಗೆ ಸರಿಯಾದ ಜ್ಞಾನ ಇಲ್ಲದೇ ನಾವು ಅದನ್ನು ಬಳಸ್ತಾ ಇಲ್ಲ. ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಇದರ ಬಳಕೆಯನ್ನು ತಿಳ್ಕೊಂಡಿದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿ ಇಟ್ಕೊಳ್ತಿದ್ರು. ಹಾಗೆ ಆಯಸ್ಸು ಕೂಡ ಅವರಲ್ಲಿ ಜಾಸ್ತಿ ಇರ್ತಿತ್ತು. ಯಾವುದೇ ಕಾಯಿಲೆಗಳು ಕೂಡ ಅವರನ್ನು ಬಾಧಿಸ್ತಾ ಇರಲಿಲ್ಲ. ದೀರ್ಘಕಾಲದ ಕಾಯಿಲೆಗಳಲ್ಲಿ ಇರ್ತಾ ಇರಲಿಲ್ಲ. ನೋಡಿ, ಈಗ 5 ರೀತಿಯ ಸಿರಿಧಾನ್ಯಗಳನ್ನು ತೊಗೊಂಡಿದ್ದೀನಿ ನಾನು. 2 ಲೋಟ 5 ಸಿರಿಧಾನ್ಯಗಳನ್ನು ಮಿಕ್ಸ್ ಮಾಡಿಬಿಟ್ಟು 2 ಲೋಟ ತೊಗೊಂಡಿದ್ದೀನಿ. ನ್ಯಾಯಬೆಲೆ ಅಂಗಡಿ ಅಕ್ಕಿ 1 ಲೋಟ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 1/4 kg ಅರ್ಧ ಅಥವಾ 150 ಗ್ರಾಮು ಉದ್ದಿನಬೇಳೆ ಮತ್ತು ಸ್ವಲ್ಪ ಮೆಂತ್ಯ. ಇಷ್ಟನ್ನು ಕೂಡ ನೀರಿನಲ್ಲಿ ಒಂದು 3 ಬಾರಿ ತೊಳಿಬೇಕು. ಚೆನ್ನಾಗಿ ತೊಳೆದು ನೆನೆ ಹಾಕಬೇಕು. ನಾವು ತಿಂಡಿ ಮಾಡೋ ಹಿಂದಿನ ದಿನವೇ ಈ ನೀರಲ್ಲಿ ಚೆನ್ನಾಗಿ ನೆನೆ ಹಾಕಬೇಕು. 12 ಗಂಟೆ ಹಂಗೆ ನೆನೆ ಹಾಕ್ಬಿಟ್ರೆ ಅದು ಸಂಜೆ ಅಷ್ಟೊತ್ತಿಗೆ ನೀರಲ್ಲಿ ಚೆನ್ನಾಗಿ ನೆನ್ಕೊಳ್ಳುತ್ತೆ. ನೆಂದಷ್ಟು ಕೂಡ ದೋಸೆ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ. ನೋಡಿ, ನೆಂದಿದೆ. ಇದ್ರ ಜೊತೆಗೆ ನಾವೇನಾದರೂ ಮಧ್ಯಾಹ್ನ ಮಾಡಿದ ಸ್ವಲ್ಪ ಅನ್ನ ಇತ್ತಪ್ಪ ಅಂದರೆ ಮಿಕ್ಸ್ ಮಾಡಿಬಿಟ್ಟು ರುಬ್ಬಬೇಕು. ಅನ್ನ ಇರಲಿಲ್ಲ ಅಂದರೆ ಸ್ವಲ್ಪ ಅವಲಕ್ಕಿನ ನೆನೆ ಹಾಕಿ ಇದ್ರ ಜೊತೆಗೆ ರುಬ್ಕೊಳ್ಬೇಕು. ಯಾಕೆಂದರೆ ದೋಸೆ ಸ್ಮೂತಾಗಿ ಗರಿಗರಿಯಾಗಿ ಬರೋದಕ್ಕೋಸ್ಕರ ಇದನ್ನು ಹಾಕ್ತಾ ಇರೋದು. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನುಣ್ಣಗೆ ರುಬ್ಕೊಳ್ಳೋಣ. ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇವುಗಳ ಬಳಕೆಯನ್ನು ಏನಾದರೂ ನಾವು ತಿಳ್ಕೊಂಡ್ವಿ ಅಂದರೆ, ತುಂಬ ಡಿಫ್ರೆಂಟ್ ಆಗಿರೋ ರೆಸಿಪಿಯಿಂದ ಏನಾರು ಈ ಥರ ಮಾಡಿದ್ವಿ ಅಂದರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ರೀತಿ ನುಣ್ಣಗೆ ರುಬ್ಬಿದೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಇಟ್ಟು ಇಡಬೇಕು. ರಾತ್ರಿಯೇ ರುಬ್ಬಿಟ್ಟಿದ್ದೀನಿ. ಈಗ ಬೆಳಿಗ್ಗೆ ತನಕ ಹಾಗೆ ಇರುತ್ತೆ. ನೋಡಿ, ಈಗ ಹಿಟ್ಟು ಬೆಳೆದಿದೆ. ನಾನು ಉಪ್ಪು ಹಾಕ್ತಾಯಿದ್ದೀನಿ. ಈಗ ಬೆಳೆದಿರೋ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಸಕ್ಕರೆನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸಕ್ಕರೆ ಇಲ್ಲ ಅಂದರೆ ಬೆಲ್ಲ ಕೂಡ ಹಾಕಬಹುದು. ಯಾಕೆಂದರೆ ಗರಿಗರಿಯಾಗಿ ಬರೋದಕ್ಕೆ ಬೆಲ್ಲ ಅಥವಾ ಸಕ್ಕರೆ ಬೇಕೇ ಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ದೋಸೆ ಇಡ್ಲಿಗೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಸೋಡಾ ಹಾಕ್ತಾರೆ. ಸೋಡಾ ಹಾಕ್ದೇ ನಾನು ದೋಸೆ ಇಡ್ಲಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಆರೋಗ್ಯ ದೃಷ್ಟಿಯಿಂದ ಸೋಡಾ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಈ ರೀತಿ ಮಾಡಿದ್ರೂ ಕೂಡ ಗರಿಗರಿಯಾಗಿ ಬರುತ್ತೆ. ಈಗ ದೋಸೆ ಹಿಟ್ಟನ್ನು ಅದಕ್ಕೆ ಕಲಸಿ ಹೆಂಚು ಕಾದಿದ್ದೆ ದೋಸೆ ಹಾಕ್ತಾಯಿದ್ದೀನಿ. ಈಗ ಸಿರಿಧಾನ್ಯಗಳ ಬಳಕೆ ಬಗ್ಗೆ ಹೇಳ್ಬೇಕಪ್ಪ ಅಂದರೆ ತುಂಬ ಇದೆ. ಹೇರಳವಾಗಿರ್ತಕ್ಕಂತಹ ಪೌಷ್ಟಿಕಾಂಶಗಳು, ವಿಟಮಿನ್ಸ್ಗಳು, ಮಿನರಲ್ಸ್ಗಳು ಎಲ್ಲ ಕೂಡ ಸಿರಿಧಾನ್ಯಗಳಲ್ಲಿದ್ದಾವೆ. ಆದರೆ ಅದ್ರ ಬಳಕೆ ಬಗ್ಗೆ ನಮಗೆ ಸರಿಯಾದ ಜ್ಞಾನ ಇಲ್ಲ. ಹಾಗಾಗಿ ನಾವು ಅದನ್ನು ಸಿರಿಧಾನ್ಯಗಳನ್ನು ಯೂಸ್ ಮಾಡ್ತಾ ಇಲ್ಲ. ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಸಿರಿಧಾನ್ಯಗಳ ಬಳಕೆ ಮಾಡಿದ್ವಿ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ ತನಕ ಕೂಡ ಇದರಿಂದ ಆರೋಗ್ಯನ ಕಾಪಾಡ್ಕೊಳ್ಬಹುದು. ಅದೇ ಗತೆನೇ ಚಿಕ್ಕ ಮಕ್ಕಳಿಗೆ ಅಂತಲೇ ಮಿಲ್ಲೆಟ್ ಅಂತ ಹೇಳ್ಬಿಟ್ಟು ಪುಷ್ಟಿ ಅಂತ ಮಾಡ್ತಾರೆ. ಅದನ್ನು ನಾವು ಮನೆಯಲ್ಲೇ ತಯಾರಿಸಿದರೆ ತುಂಬ ಒಳ್ಳೆಯದು. ನೋಡಿ, ಈ ರೀತಿ ದೋಸೆ ಗರಿಗರಿಯಾಗಿ ಬಂದಿದೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಸಿರಿಧಾನ್ಯಗಳ ಬಳಕೆ ಬಗ್ಗೆ, ಅದರ ಇನ್ನೂ ಮುಂದಿನ ಕೆಲವೊಂದು ರೆಸಿಪಿಗಳ ಬಗ್ಗೆ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ಕೊಡ್ತಿದ್ದೀನಿ. ದೋಸೆ ಈ ರೀತಿಯಾಗಿ ಬಂದಿದೆ. ಎಷ್ಟು ನೀಟಾಗಿ ಇದೆ. ಒಮ್ಮೆ ಟ್ರೈ ಮಾಡಿ ದಯವಿಟ್ಟು.